ನಮಸ್ಕಾರ ವೀಕ್ಷಕರೇ, ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಮೋಹಕ ತಾರೆ ಭಾರತಿಯವರನ್ನ ಕುರಿತಂತೆ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ. ನೋಡಿ, ಭಾರತಿಯವರ ಚಿತ್ರಜೀವನ ಇವತ್ತಿಗೆ ಸುಮಾರು 6 ದಶಕಗಳೇ ಕಳೆದಿದೆ. ತಮ್ಮ 16ನೇ ವಯಸ್ಸಿನಲ್ಲಿಯೇ ಚಿತ್ರರಂಗಕ್ಕೆ ಬರ್ತಾರೆ. ಪಂಚಭಾಷಾ ತಾರೆಯಾಗಿ ಹತ್ತಿರ 200 ಚಿತ್ರಗಳಲ್ಲಿ ಅಭಿನಯಿಸ್ತಾರೆ. ಅದರಲ್ಲಿ 100 ಕನ್ನಡದ್ದೇ ಚಿತ್ರಗಳಿದೆ. ಕನ್ನಡವಲ್ಲದೆ ಹಿಂದಿ ಬೆಳ್ಳಿ ತೆರೆಯಲ್ಲಿ ಕೂಡ ಅವತ್ತಿನ ಕಾಲಕ್ಕೆ ದೊಡ್ಡ ಹೆಸರನ್ನು ಮಾಡ್ತಾರೆ. ಅವರನ್ನು ಕುರಿತಂತೆ ಒಂದೆರಡು ಸಂಚಿಕೆಗಳಲ್ಲಿ ಹೇಳೋದು ಕಷ್ಟ. ಅದಕ್ಕಾಗಿಯೇ ನಾವು ರಾಜ್ಕುಮಾರ್ ಹಾಗೂ ಭಾರತಿಯವರ ಚಿತ್ರಜೀವನ ಯಾನವನ್ನು, ಅವರ 26 ಚಿತ್ರಗಳನ್ನು ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಈಗಾಗಲೇ ಸರಣಿಯನ್ನು ಆರಂಭ ಮಾಡಿದ್ದೀವಿ. ಅಲ್ಲಿ ಆ ಸಂಚಿಕೆಗಳನ್ನು ಕೂಡ ನೋಡಿ ನಮ್ಮನ್ನು ಆಶೀರ್ವದಿಸಿ. ಜೊತೆಗೆ ಇಲ್ಲಿ ಭಾರತಿಯವರನ್ನು ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ನೋಡಿ, ಆ ಕಾಲಕ್ಕೆ ಕನ್ನಡದ ಕಲಾವಿದೆಯರು ಹಿಂದಿ ಚಿತ್ರರಂಗಕ್ಕೆ ಹೋಗಿ ಅಲ್ಲಿ ಯಶಸ್ಸನ್ನು ಗಳಿಸೋದು ಅಂದರೆ ಅದು ಸಣ್ಣ ಮಾತಂತೂ ಅಲ್ಲ. ಕನ್ನಡದವರೇ ಆದಂಥ ಜಯಂತಿಯವರು, ಬಿ ಸರೋಜಾದೇವಿಯವರು ಇವರೆಲ್ಲ ಹಿಂದಿ ಚಿತ್ರರಂಗದಲ್ಲಿ ಒಂದಿಷ್ಟು ಸಾಧನೆಯನ್ನು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಭಾರತಿಯವರ ಸಾಧನೆ ಖಂಡಿತವಾಗಿಯೂ ದೊಡ್ಡದು. ಯಾಕೆಂದರೆ ತಾವು ಚಿತ್ರರಂಗಕ್ಕೆ ಬಂದ 2 ವರ್ಷಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬೆರಳೆಣಿಕೆಯಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದಂಥ ಭಾರತಿಯವರು ಬಹಳ ಬೇಗ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ನಾಯಕಿಯಾಗಿ ಯಶಸ್ಸನ್ನು ಕಾಣ್ತಾರೆ. ಅವರನ್ನು ಹಿಂದಿ ಬೆಳ್ಳಿ ತೆರೆಗೆ ಪರಿಚಯಿಸಿದ್ದು ಎ ಭೀಮ್ ಸಿಂಗ್ ಅವರು. 1968ರಲ್ಲಿ ಮೆಹರ್ಬಾನ್ ಚಿತ್ರದಲ್ಲಿ ಸುನೀಲ್ ದತ್ ಅವರ ಜೊತೆಯಲ್ಲಿ ಅಭಿನಯಿಸುವಂಥ ಒಂದು ಅವಕಾಶ ಭಾರತಿಯವರಿಗೆ ದೊರೆಯುತ್ತೆ. ಅದೇ ವರ್ಷ ತಮಿಳಿನಲ್ಲಿ ಯಶಸ್ವಿಯಾಗಿದ್ದಂಥ ಸಾಧು ಮಿರಾಂಡಾಲ್ ಚಿತ್ರವನ್ನು ಹಿಂದಿಯಲ್ಲಿ ಸಾಧು ಅವ್ರ ಶೈತಾನ್ ಅಂತ ರೀಮೇಕ್ ಮಾಡ್ತಾರೆ. ಆ ಚಿತ್ರದಲ್ಲಿ ಮೆಹಮೂದ್ ಅವರಿಗೆ ನಾಯಕಿಯಾಗಿ ಭಾರತಿಯವರು ಕಾಣಿಸ್ಕೊಳ್ತಾರೆ. ನೋಡಿ, ಮೆಹಮೂದ್ ಅವರು ಅವತ್ತಿನ ಕಾಲಕ್ಕೆ ಹಿಂದಿ ಚಿತ್ರರಂಗದಲ್ಲಿ ನಾಯಕರಿಗಿಂತ ಹೆಚ್ಚು ಸಂಭಾವನೆಯನ್ನು ಪಡಿತಾ ಇದ್ದಂಥ, ಡಿಮ್ಯಾಂಡ್ನಲ್ಲಿ ಇದ್ದಂಥ ಒಬ್ಬ ವಿಶಿಷ್ಟ ಹಾಸ್ಯ ಕಲಾವಿದರು. ಅವರು ನಟಿಸಿದಂಥ ಗುಮ್ನಾಮ್ ಚಿತ್ರದಲ್ಲಿ ಒಂದು ಕನಸಿನ ಗೀತೆ ಇದೆ, ಹಮೆ ಕಾಲೇ ಹೈತೋ ಕ್ಯಾ ಹೂವಾ ದಿಲ್ ವಾಲೆ ಹೈ ಅಂತ. ಅದು ಬಹಳ ಯಶಸ್ವಿಯಾದಂಥ ಒಂದು ಗೀತೆ. ಅದೇ ಮಾದರಿಯ ಒಂದು ಗೀತೆಯನ್ನು ಇಲ್ಲಿ ಕೂಡ ಒಂದು ಕನಸಿನ ಗೀತೆಯನ್ನು ಅಳವಡಿಸ್ತಾರೆ. ಆ ಗೀತೆಯಲ್ಲಿ ಮೆಹಮೂದ್ ಅವರ ಜೊತೆಯಲ್ಲಿ ನಮ್ಮ ಭಾರತೀಯವರು ಕುಣಿದು ಕುಪ್ಪಳಿಸಿದ್ದಾರೆ. ಮೆಹಬೂಬಾ ಮೆಹಬೂಬಾ ಬನಾಲೋ ಮುझे दूल्हा ಜಲಾ ಜೋ ಮೇರಾ ಚೂಲಾ, ಹೀಗೆ ಆರಂಭವಾಗುವ ಗೀತೆಯಲ್ಲಿ ಮೆಹಮೂದ್ ಅವರ ಅಭಿನಯದ ಜೊತೆಗೆ ಭಾರತಿಯವರ ನೃತ್ಯವನ್ನು ಕೂಡ ನಾವು ಗಮನಿಸಬಹುದು. ಇನ್ನೊಂದು ಮಹತ್ವದ ಚಿತ್ರ ಮನೋಜ್ ಕುಮಾರ್ ಅವರ ಜೊತೆಯಲ್ಲಿ 1970ರಲ್ಲಿ ಭಾರತಿಯವರು ಅಭಿನಯಿಸಿದಂಥ ಪೂರಬ್ ಔರ್ ಪಶ್ಚಿಮ್. ನೋಡಿ, ಮನೋಜ್ ಕುಮಾರ್ ಅವರು ಅದಾಗಲೇ ಉಪಕಾರ ಚಿತ್ರದಿಂದ ರಾಷ್ಟ್ರದಾದ್ಯಂತ ಯಶಸ್ಸನ್ನು ಕಂಡಿರ್ತಾರೆ, ಹೆಸರುವಾಸಿಯಾಗಿರ್ತಾರೆ. ಅಂಥ ಒಬ್ಬ ಕಲಾವಿದರ ಜೊತೆಯಲ್ಲಿ ಅವರದೇ ನಿರ್ಮಾಣ ನಿರ್ದೇಶನದ ಚಿತ್ರದಲ್ಲಿ ಭಾರತಿಯವರು ನಾಯಕಿಗೆ ಸರಿಸಮನಾದಂಥ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಪೂರಬ್ ಔರ್ ಪಶ್ಚಿಮ್ ಹೆಸರೇ ಹೇಳುವ ಹಾಗೆ ಪಾಶ್ಚಾತ್ಯ ಹಾಗೂ ಪೌರಾತ್ಯ ಸಂಸ್ಕೃತಿಗಳ ನಡುವಿನ ಸಂಘರ್ಷವನ್ನು ಹೇಳುವಂಥ ಒಂದು ಚಿತ್ರ. ಮನೋಜ್ ಕುಮಾರ್ ಅವರ ಚಿತ್ರ ಅಂದರೆ ಅಲ್ಲಿ ರಾಷ್ಟ್ರಭಕ್ತಿಯ ಗೀತೆಗಳಿಗಾಗಲಿ, ಸಂಭಾಷಣೆಗಳಿಗಾಗಲಿ ಅಥವಾ ಸನ್ನಿವೇಶಗಳಿಗಾಗಲಿ ಯಾವುದೇ ಕೊರತೆ ಇರೋದಿಲ್ಲ. ಈ ಚಿತ್ರದಲ್ಲಿ ಕೂಡ ಅದನ್ನು ನಾವು ಕಾಣಬಹುದು. ಆವತ್ತಿಗೆ ಒಂದು ಯಶಸ್ವಿ ಚಿತ್ರ. ಈ ಚಿತ್ರದಲ್ಲಿ ಮನೋಜ್ ಕುಮಾರ್ ಹಾಗೂ ವಿನೋದ್ ಖನ್ನಾ ಅವರ ಜೊತೆಯಲ್ಲಿ ನಾಯಕಿಯರಾಗಿ ಸಾಯಿರಾ ಬಾನು ಹಾಗೂ ಭಾರತಿಯವರು ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ಆರಂಭದಲ್ಲಿ ಮನೋಜ್ ಕುಮಾರ್ ಅವರು ಒಂದು ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಒಂದು ಗೀತೆಯನ್ನು ಹಾಡ್ತಾರೆ. ಆ ಗೀತೆಯ ಸಂದರ್ಭದಲ್ಲಿ ಕೂಡ ಭಾರತಿಯವರು ಅದ್ಭುತವಾದ ನೃತ್ಯ ಪ್ರದರ್ಶನವನ್ನು ನೀಡ್ತಾರೆ. ಇನ್ನು ಚಿತ್ರದ ಉತ್ತರಾರ್ಧದಲ್ಲಿ ಒಂದು ಸಮೂಹ ಗೀತೆ ಬರುತ್ತೆ. ಆ ಗೀತೆಯಲ್ಲಿ ಕೂಡ ಪಾಶ್ಚಾತ್ಯ ಹಾಗೂ ಪೌರಾತ್ಯ ನೃತ್ಯಗಳ ನಡುವಿನ ಒಂದು ಪೈಪೋಟಿಯಲ್ಲಿ ದಿಲೀಪ್ ಕುಮಾರ್ ಅವರ ತಾರಾಪತ್ನಿ ಸಾಯಿರಾ ಬಾನು ಅವರು ಪಾಶ್ಚಾತ್ಯ ನೃತ್ಯವನ್ನು ಮಾಡಿದ್ರೆ ಅದಕ್ಕೆ ಸವಾಲಾಗಿ ನಮ್ಮ ಭಾರತೀಯವರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಭರತನಾಟ್ಯವನ್ನು ಅಭಿನಯಿಸಿ ಯಶಸ್ಸನ್ನು ಕಾಣ್ತಾರೆ. ಅನೇಕ ಕಲಾವಿದರಿಗೆ ಮಾತೃಭಾಷೆಯಲ್ಲಿ ನಾಯಕಿಯ ಪಾತ್ರ ಸಿಗುತ್ತೆ, ಆದರೆ ಬೇರೆ ಭಾಷೆಗೆ ಹೋದಾಗ ಪೋಷಕ ಪಾತ್ರಗಳು ಸಿಗುತ್ತೆ. ಅದಕ್ಕಾಗಿ ಅವರು ಬೇರೆ ಭಾಷೆಯನ್ನು ಬಿಟ್ಟು ಇಲ್ಲೇ ಉಳಿತಾರೆ ಅಂತ ಹೇಳಬಹುದು. ಆದರೆ ಭಾರತೀಯವರ ವಿಚಾರಕ್ಕೆ ಬಂದರೆ ಅವರಿಗೆ ಹಿಂದಿಯಲ್ಲಿ ಕೂಡ ಗಣನೀಯವಾದಂಥ ಪಾತ್ರಗಳೇ ಸಿಕ್ಕಿದೆ. ಈಗಾಗಲೇ ನಾನು ಹೇಳಿರುವಂಥ ಈ ಹೆಸರಿಸಿದಂಥ ಚಿತ್ರಗಳನ್ನು ನೀವು ಯೂಟ್ಯೂಬ್ನಲ್ಲಿ ನೋಡಿದ್ರೆ ಭಾರತೀಯವರಿಗೆ ಅಲ್ಲಿ ಎಂಥ ಪಾತ್ರಗಳು ಸಿಕ್ಕಿದೆ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ತಮಿಳಿನಲ್ಲಿ MGR ಅವರ ಜೊತೆಯಲ್ಲಿ, ಜಮಿನಿ ಗಣೇಶನ್ ಅವರ ಜೊತೆಯಲ್ಲಿ, ಶಿವಾಜಿ ಗಣೇಶನ್ ಅವರ ಜೊತೆಯಲ್ಲಿ ಕೂಡ ತೆರೆಯನ್ನು ಹಂಚಿಕೊಂಡಿರುವವರು ಭಾರತೀಯವರು. ಅಲ್ಲಿ ಕೂಡ ಅವರಿಗೆ
ನಾಯಕಿಯ ಪಾತ್ರಗಳೇ ಹೆಚ್ಚಾಗಿ ದಕ್ಕಿದವೆ. ಜೊತೆಗೆ ತೆಲುಗಿನಲ್ಲಿ ಎನ್ ಟಿ ರಾಮರಾವ್, ಅಕ್ಕಿನೇನಿ ನಾಗೇಶ್ವರರಾವ್, ಶೋಭನ್ ಬಾಬು, ಕೃಷ್ಣಂರಾಜು ಇವರ ಜೊತೆಯಲ್ಲಿ ಕೂಡ ದೊಡ್ಡ ದೊಡ್ಡ ಪಾತ್ರಗಳನ್ನೇ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಹಿಂದಿ ಚಿತ್ರರಂಗದ ಜೊತೆಗಿನ ಒಡನಾಟದಿಂದಾಗಿ ಅವರು ಬೆಂಗಳೂರಿನಲ್ಲಿ ಹಿಂದಿ ಚಿತ್ರಗಳನ್ನು ಹಂಚಿಕೆ ಮಾಡುವಂಥ ಒಂದು ಸಾಹಸಕ್ಕೆ ಕೂಡ ಇಳಿತಾರೆ. ಕೆಲವು ದಿನ ಅದರಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾರೆ. ಆದರೆ ಇಷ್ಟೆಲ್ಲ ಅವಕಾಶಗಳಿದ್ದಂಥ ಭಾರತೀಯವರು ಯಾಕೆ ಹಿಂದಿ ಚಿತ್ರರಂಗದಲ್ಲಿ ಮತ್ತಷ್ಟು ಪ್ರವರ್ಧಮಾನಕ್ಕೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಬಹುಶಃ ಅವರಿಗೆ ಕನ್ನಡದಲ್ಲಿ ಕೆಲಸ ಹೆಚ್ಚಾಗಿತ್ತು. ಜೊತೆಗೆ 1975ರಲ್ಲಿ ಅಂದರೆ ತಾವು ಚಿತ್ರರಂಗಕ್ಕೆ ಆಗಮಿಸಿ ಕೇವಲ 9 ವರ್ಷಗಳಲ್ಲೇ ಅವರು ವಿವಾಹ ಜೀವನಕ್ಕೆ ಕಾಲಿಡ್ತಾರೆ. 1975ರ ಫೆಬ್ರವರಿ 27ನೇ ತಾರೀಕು ಅವತ್ತು ಕನ್ನಡದ ಒಬ್ಬ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂಥ ಕಲಾವಿದರಾದ ವಿಷ್ಣುವರ್ಧನ್ ಅವರನ್ನು ಅವರು ಕುಚಲಾಂಬ ಕಲ್ಯಾಣ ಮಂದಿರದಲ್ಲಿ ಕೈ ಹಿಡಿದು ಸತಿಪತಿಗಳಾಗ್ತಾರೆ. ಕನ್ನಡ ಬೆಳ್ಳಿತೆರೆಯ ಯಶಸ್ವಿ ಜೋಡಿಯಾದಂಥ ಭಾರತಿ ಹಾಗೂ ರಾಜ್ಕುಮಾರ್ ಅವರ ವಿಚಾರವನ್ನು ಈಗಾಗಲೇ ಹೇಳಿದ್ದೀವಿ. ಈ ಮದುವೆ ಸಮಾರಂಭಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಪತ್ನಿ ಸಮೇತರಾಗಿ ಬಂದು ಅವರನ್ನು ಆಶೀರ್ವದಿಸಿ ಹೋಗ್ತಾರೆ. ಮುಂದೆ ಕೂಡ ಈ ಕುಟುಂಬಗಳ ಮಧ್ಯೆ ಒಂದು ಸುಂದರವಾದ ಅನುಬಂಧ ಇತ್ತು ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷ್ಯಾಧಾರಗಳಿದೆ. ಭಾರತಿ ಹಾಗೂ ವಿಷ್ಣುವರ್ಧನ್ ಅವರು ಕೂಡ ಮುಂದೆ ಚಿತ್ರರಂಗದಲ್ಲಿ ಒಟ್ಟಾಗಿ ಬೇಕಾದಷ್ಟು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ. ಆದರೆ ಮದುವೆಯ ನಂತರ ಭಾರತಿಯವರು ಒಂದು ರೀತಿಯಲ್ಲಿ ಚಿತ್ರರಂಗದಿಂದ ನಿಧಾನವಾಗಿ ದೂರವಾಗ್ತಾ ಹೋಗ್ತಾರೆ. ಅವರಿಗೆ ಸ್ವಂತ ಮಕ್ಕಳಿಲ್ಲದೇ ಇದ್ದರೂ ಕೂಡ ಕೀರ್ತಿ ಹಾಗೂ ಚಂದನ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳನ್ನು ದತ್ತು ತೆಗೆದುಕೊಂಡು ಅವರು ಜೀವನವನ್ನು ನಡೆಸ್ತಾರೆ. ಇವರ ಅಳಿಯ ಅನಿರುದ್ಧ್ ಜಟ್ಕರ್ ಅವರು ಕೂಡ ಒಬ್ಬ ಕಲಾವಿದರು. ಅವರೇ ನಿರ್ಮಾಣ ನಿರ್ದೇಶನ ಮಾಡಿದಂಥ ಒಂದು ಸಾಕ್ಷ್ಯಚಿತ್ರ, ಭಾರತೀಯವರ ಚಿತ್ರಜೀವನ ಯಾನವನ್ನು ಕುರಿತಂಥ ಸಾಕ್ಷ್ಯಚಿತ್ರ ಬಾಳೆ ಬಂಗಾರ ಕಳೆದ ವರ್ಷ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಗಳಿಸಿದೆ. ಕನ್ನಡದ ಒಂದು ಮಹತ್ವದ ಚಿತ್ರ ಕೃಷ್ಣದೇವರಾಯ. ಆ ಚಿತ್ರದ ಬಗ್ಗೆ ನಾನು ಭಾರತಿ ಹಾಗೂ ರಾಜ್ಕುಮಾರ್ ಅವರ ಒಡನಾಟದ ಸಂಚಿಕೆಗಳನ್ನು ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಮಾಡುವಾಗ ವಿವರವಾಗಿ ಹೇಳ್ತೀನಿ. ಇಲ್ಲಿ ಒಂದು ವಿಚಾರವನ್ನು ಹೇಳಬೇಕು ಅಂದರೆ ಭಾರತೀಯವರಿಗೆ ಆ ಚಿತ್ರದ ನಾಯಕಿಯ ಪಾತ್ರಕ್ಕೆ 1970ನೇ ಇಸ್ವಿಯಲ್ಲಿ ರಾಜ್ಯ ಸರ್ಕಾರದ ಶ್ರೇಷ್ಠ ನಟಿ ಪ್ರಶಸ್ತಿ ಲಭ್ಯವಾಗುತ್ತೆ. 2010ರಲ್ಲಿ ಕರ್ನಾಟಕ ಓಪನ್ ಯೂನಿವರ್ಸಿಟಿಯವರು ಭಾರತೀಯವರಿಗೆ ಒಂದು ಗೌರವ ಡಾಕ್ಟರೇಟನ್ನು ಕೊಡಮಾಡ್ತಾರೆ. 2017ರಲ್ಲಿ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂಥ ಪದ್ಮಶ್ರೀ ಪ್ರಶಸ್ತಿ ಭಾರತೀಯವರ ಮುಡಿಗೇರುತ್ತೆ. ಭಾರತೀಯವರ ಬಗ್ಗೆ ಮಾತಾಡೋದಕ್ಕೆ ಬೇಕಾದಷ್ಟಿದೆ. ಕನ್ನಡದಲ್ಲಿ ಅವರು ಅಭಿನಯಿಸಿರುವಂಥ 100ಕ್ಕೂ ಹೆಚ್ಚು ಚಿತ್ರಗಳೇ ನಮ್ಮ ಮುಂದೆ ಇದೆ. ಅವುಗಳಲ್ಲಿ ಅವರ ಪಾತ್ರ ವೈವಿಧ್ಯವನ್ನು ಬೇರೆ ಬೇರೆ ನಿರ್ಮಾಪಕರು, ನಿರ್ದೇಶಕರ, ನಾಯಕರ ಜೊತೆಯಲ್ಲಿ ಅಭಿನಯಿಸಿದಂಥ ವಿಶಿಷ್ಟವಾದ ಚಿತ್ರಗಳ ವಿಶಿಷ್ಟವಾದ ಮಾಹಿತಿಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ. ಇಲ್ಲಿ ಅವರ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದರೆ ನೋಡಿ, ಭಾರತೀಯವರು ಯಾವಾಗ ವೈವಾಹಿಕ ಜೀವನಕ್ಕೆ ಅಡಿ ಇಡ್ತಾರೋ ಅಲ್ಲಿ ಸ್ವಲ್ಪ ಚಿತ್ರಗಳಿಂದ ದೂರವಾಗಿ ಸಂಸಾರದ ಕಡೆ ಗಮನ ಕೊಡ್ತಾರೆ. ಆದರೆ ಮತ್ತೆ ಒಂದು ಸೆಕೆಂಡ್ ಇನ್ನಿಂಗ್ಸನ್ನು ಕೂಡ ಅವರು ಆರಂಭ ಮಾಡ್ತಾರೆ. ಅವರಿಗೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಕನ್ನಡದಲ್ಲಿ ಒಂದು ಅದ್ಭುತವಾದ ಬ್ರೇಕನ್ನು ಕೊಟ್ಟವರು ಅವರ ಪತಿ ವಿಷ್ಣುವರ್ಧನ್ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಗಟ್ಟಿಯಾದ ನೆಲೆಯನ್ನು ಒದಗಿಸಿಕೊಟ್ಟಂಥ ನಿರ್ದೇಶಕರಾದ SR ಪುಟ್ಟಣ್ಣ ಕಣಗಾಲ್ ಅವರು. ಅವರೇ ಭಾರತೀಯವರನ್ನು ಇಟ್ಕೊಂಡು ಋಣಮುಕ್ತಳು ಚಿತ್ರದಲ್ಲಿ ಒಂದು ಸುಂದರವಾದ ಪಾತ್ರವನ್ನು ಕೊಟ್ಟು ಅವರನ್ನು ಮತ್ತೆ ಬೆಳ್ಳಿ ತೆರೆಗೆ ತರ್ತಾರೆ. ಆ ಚಿತ್ರ ಕೂಡ ಯಶಸ್ಸನ್ನು ಕಾಣುತ್ತೆ. ನೋಡಿ, ಹಿಂದಿ ಚಿತ್ರರಂಗದ ಭಾರತೀಯವರ ನಂಟಿನ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ಅದು 1960ರ ದಶಕದ ಕೊನೆ ಹಾಗೂ 70ರ ದಶಕದ ಮಧ್ಯಭಾಗದಲ್ಲಿ ಇದ್ದಂಥದ್ದು. ಆದರೆ ಅವರು ಮತ್ತೆ ಚಿತ್ರರಂಗಕ್ಕೆ ಮರಳಿದ ಮೇಲೆ ಕೂಡ ಹಿಂದಿ ಚಿತ್ರರಂಗದಿಂದ ಅವರಿಗೆ ಕರೆ ಬರುತ್ತೆ. 1990ರಲ್ಲಿ ಭಾರತದ ಒಬ್ಬ ಅದ್ಭುತ ನಟ ದಿಲೀಪ್ ಕುಮಾರ್ ಅವರ ಜೊತೆಯಲ್ಲಿ ಇಜ್ಜತ್ದಾರ್ ಚಿತ್ರದಲ್ಲಿ ಅವರು ಅಭಿನಯಿಸ್ತಾರೆ. ಜೊತೆಗೆ 1987ರಲ್ಲಿ ಉತ್ತರ್ ದಕ್ಷಿಣ್ ಎನ್ನುವ ಒಂದು ಚಿತ್ರದಲ್ಲಿ ಕೂಡ ಕಾಣಿಸ್ಕೊಳ್ತಾರೆ. ಅಂದರೆ 1970ರಲ್ಲಿ ಪೂರಬ್ ಅವರು ಪಶ್ಚಿಮ್ನಲ್ಲಿ ಅಭಿನಯಿಸಿದರು. 1987ರಲ್ಲಿ ಉತ್ತರ್ ದಕ್ಷಿಣ್ ಚಿತ್ರದಲ್ಲಿ ಕೂಡ ಅಭಿನಯಿಸ್ತಾರೆ. ಒಂದು ರೀತಿಯಲ್ಲಿ 4 ದಿಕ್ಕಿಗೆ ಭಾರತೀಯವರ ಖ್ಯಾತಿ ಬೆಳಗೋದಕ್ಕೆ ಹಿಂದಿ ಚಿತ್ರರಂಗವೂ ಸೇರಿದಂತೆ ಭಾರತದ 5 ಭಾಷೆಗಳ ಚಿತ್ರರಂಗ ಒಂದು ರೀತಿಯಲ್ಲಿ ವೇದಿಕೆಯಾಗುತ್ತೆ. ಕಪ್ಪು ಬಿಳುಪು ಯುಗದಲ್ಲಿ ಬೆಳ್ಳಿ ತೆರೆಗೆ ಬಂದಂಥ ಭಾರತೀಯವರು ಕುಮಾರ್ ತ್ರಯರ ಜೊತೆಯಲ್ಲಿ ಅಭಿನಯಿಸ್ತಾರೆ. ಅದಾದ ಮೇಲೆ ರಾಜಕುಮಾರ್ ಅವರ ನಂತರದ ತಲೆಮಾರಿನ ಅನೇಕ ನಾಯಕ ನಟರ ಜೊತೆಯಲ್ಲಿ ಕೂಡ
ನಾಯಕಿಯಾಗಿ ಅಭಿನಯಿಸ್ತಾರೆ. ಅವರು ಎರಡನೇ ಇನ್ನಿಂಗ್ಸನ್ನು ಆರಂಭಿಸಿದ ಮೇಲೆ ಅನಂತನಾಗ್, ಪ್ರಭಾಕರ್, ಅಂಬರೀಷ್, ರಾಜೇಶ್ ಇಂಥ ಕಲಾವಿದರ ಜೊತೆಯಲ್ಲಿ ಕೂಡ ಒಂದು ರೀತಿಯಲ್ಲಿ ಪ್ರೌಢ ಪಾತ್ರಗಳನ್ನು ಅಭಿನಯಿಸಿ ತಮ್ಮ ಪ್ರತಿಭೆ ಏನು ಅಂತ ತೋರ್ಪಡಿಸ್ತಾರೆ. ಸಿನಿಮಾದ ನಂತರ ಕನ್ನಡದಲ್ಲಿ ಜನಮನವನ್ನು ಸೂರೆಗೊಂಡಂಥ ಕಿರುತೆರೆಯಲ್ಲಿ ಕೂಡ ಭಾರತೀಯವರು ಯಶಸ್ಸನ್ನು ಕಾಣ್ತಾರೆ. ಕನ್ನಡ ಕಿರುತೆರೆ ಇತಿಹಾಸದಲ್ಲಿ ಆರಂಭದ ದಿನಗಳಲ್ಲಿ ಕಾಣಿಸಿಕೊಂಡಂಥ ಒಂದು ಮೆಗಾ ಧಾರಾವಾಹಿ ಜನನಿ, ಆ ಧಾರಾವಾಹಿಯಲ್ಲಿ ಕೂಡ ಭಾರತೀಯವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಗೆಲ್ತಾರೆ. ಇನ್ನು TN ಸೀತಾರಾಮ್ ಅವರು ಕನ್ನಡದ ಮನೆ ಮನೆಗೆ ತಲುಪಿಸಿದಂಥ ಕಿರುತೆರೆ ಧಾರಾವಾಹಿಯಾದ ಮುಕ್ತದಲ್ಲಿ ಕೂಡ ಒಬ್ಬ ನ್ಯಾಯಾಧೀಶೆಯ ಪಾತ್ರದಲ್ಲಿ ಭಾರತೀಯವರು ಕಾಣಿಸ್ಕೊಂಡಿದ್ದಾರೆ. ಭಾರತೀಯವರಿಗೆ ಅಭಿನಯವಷ್ಟೇ ಅಲ್ಲದೆ ನಿರ್ದೇಶನದಲ್ಲಿ ಕೂಡ ಆಸಕ್ತಿ ಇತ್ತು. ಅದಕ್ಕಾಗಿ ತಮ್ಮ ಕುಟುಂಬದ ಆಪ್ತೇಷ್ಟರಲ್ಲೊಬ್ಬರಾದಂಥ KSL ಸ್ವಾಮಿಯವರು ಅವರ ಜೊತೆಯಲ್ಲಿ ಕರುಣೆ ಇಲ್ಲದ ಕಾನೂನು, ಹುಲಿ ಹೆಜ್ಜೆ ಹಾಗೂ ಮಲೆಯ ಮಾರುತ ಚಿತ್ರಗಳಿಗೆ ಸಹಾಯಕ ನಿರ್ದೇಶಕಿಯಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಜಮಿನಿ ಗಣೇಶನ್ ಅವರ ಜೊತೆಯಲ್ಲಿ ಅಭಿನಯಿಸಿದಂಥ ಒಂದು ಚಿತ್ರದಲ್ಲಿ TM ಸೌಂದರರಾಜನ್ ಅವರ ಜೊತೆಗೆ ಭಾರತೀಯವರು ಒಂದು ಯುಗಳ ಗೀತೆಯನ್ನು ಹಾಡಿದ್ದಾರೆ ಅಂತ ಹಿಂದಿನ ಸಂಚಿಕೆಯಲ್ಲೇ ಹೇಳಿದ್ದೀನಿ. ಅಂದರೆ ಕನ್ನಡದಲ್ಲಿ ಕೂಡ ಭಾರತೀಯವರು ತಮ್ಮ ಪತಿ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ನಾಗರಹೊಳೆ ಚಿತ್ರದಲ್ಲಿ ಒಂದು ಯುಗಳ ಗೀತೆಯನ್ನು ಹಾಡ್ತಾರೆ. ಅಂದರೆ ಭಾರತೀಯವರದ್ದು ಕೇವಲ ಅಭಿನಯ ಒಂದೇ ಅಲ್ಲ, ಅವರಿಗೆ ನಿರ್ದೇಶನದಲ್ಲೂ ಆಸಕ್ತಿ ಇತ್ತು, ಗಾಯನದಲ್ಲೂ ಆಸಕ್ತಿ ಇತ್ತು, ಅಭಿನಯವಂತೂ ಅವರಿಗೆ ನೀರು ಕುಡಿದಷ್ಟು ಸಲೀಸಾಗಿತ್ತು. 2009ನೇ ಇಸ್ವಿ ಡಿಸೆಂಬರ್ 30ನೇ ತಾರೀಕು ಭಾರತೀಯವರ ಪತಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೃದಯಾಘಾತದಿಂದಾಗಿ ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ. ಅಂದರೆ 34 ವರ್ಷಗಳ ದಾಂಪತ್ಯ ಜೀವನ ಕೊನೆಯಾಗತ್ತೆ. ನೋಡಿ, ವಿಷ್ಣುವರ್ಧನ್ ಅವರ ಸ್ಮಾರಕದ ವಿಚಾರದಲ್ಲಿ ಅನೇಕ ಗೊಂದಲಗಳಿವೆ. ಮನೆಯವರು ವಿಷ್ಣುವರ್ಧನ್ ಅವರಿಗೆ ಪ್ರೀತಿ ಪಾತ್ರವಾಗಿದ್ದಂಥ ಮೈಸೂರಿನಲ್ಲಿ ಅವರ ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನುವ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಅಭಿಮಾನಿಗಳು ಅವರು ಚಿರನಿದ್ರೆಯಲ್ಲಿ ಮಲಗಿರುವಂಥ ಅಭಿಮಾನ್ ಸ್ಟುಡಿಯೋದ ಆವರಣದಲ್ಲಿಯೇ ಪುಣ್ಯಭೂಮಿ ಆಗಬೇಕು ಅನ್ನುವಂಥ ಒಂದು ವಾದವನ್ನು ಮುಂದಿಟ್ಟಿದ್ದಾರೆ. ಈ ಎರಡೂ ರೀತಿಯ ವಿಚಾರಗಳು ಆಗಾಗ ಮುನ್ನೆಲೆಗೆ ಬರ್ತಾನೆ ಇರ್ತವೆ. ಇದಕ್ಕೆ ಒಂದು ರೀತಿಯಲ್ಲಿ ವಿಷ್ಣುವರ್ಧನ್ ಅವರ ಕುಟುಂಬದ ಹಿರಿಯರಾದಂಥ ಭಾರತೀಯವರಿಗೂ ಕೂಡ ಒಂದು ಸಂದಿಗ್ಧವಾದಂಥ ಒಂದು ವಿಚಾರ ಇದು. ಈ ವಿಚಾರದಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದು ತುಂಬ ಕಷ್ಟವಾದ ವಿಚಾರ. ಆದರೆ ನಾವು ಹೇಳೋದೇನು ಅಂದರೆ, ಒಬ್ಬ ಅಮರ ಕಲಾವಿದನಿಗೆ ಒಂದೇ ಕಡೆಯಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತ ಏನೂ ಇಲ್ಲ. ನೋಡಿ, ಎಷ್ಟೋ ಕಡೆಗಳಲ್ಲಿ ನಾವು ಪ್ರತಿಮೆಗಳನ್ನು ಸ್ಥಾಪನೆ ಮಾಡ್ತೀವಿ, ಅವರ ಹೆಸರಿನಲ್ಲಿ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತೀವಿ. ವಿಷ್ಣುವರ್ಧನ್ ಅವರು ಜನಿಸಿದಂಥ ಮೈಸೂರಿನಲ್ಲಿ ಅವರಿಗೆ ಒಂದು ಸ್ಮಾರಕವನ್ನು ಮಾಡೋದರಲ್ಲಿ ತಪ್ಪೇನೂ ಇಲ್ಲ. ಅದೇ ರೀತಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆದಂಥ ಅಭಿಮಾನ್ ಸ್ಟುಡಿಯೋ ಆವರಣದಲ್ಲಿ ಒಂದು ಪುಣ್ಯ ಭೂಮಿಯನ್ನು ಮಾಡಿ ಆ ಪುಣ್ಯಾತ್ಮನ ಆದರ್ಶಗಳನ್ನು ಅಲ್ಲಿ ಬಿತ್ತರ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ಬೋದು. ಈ ಒಂದು ವಿಚಾರದಲ್ಲಿ ಅಭಿಮಾನಿಗಳು ಹಾಗೂ ವಿಷ್ಣುವರ್ಧನ್ ಅವರ ಕುಟುಂಬ ವರ್ಗದವರು ಕೂತು ಮಾತಾಡಿ ಈ ಒಂದು ಸಂದಿಗ್ಧವನ್ನು ಪರಿಹರಿಸಿ ಎರಡೂ ಕಡೆಗಳಲ್ಲಿ ಆ ಹಿರಿಯರ ಹೆಸರಿನಲ್ಲಿ ಸ್ಮಾರಕಗಳು ನಿರ್ಮಾಣ ಆಗುವ ಹಾಗಾಗಲಿ ಅನ್ನೋದೇ ನಮ್ಮ ಬಯಕೆ. ಮತ್ತೆ ಭಾರತೀಯವರ ಸಾಧನೆಗಳನ್ನು ಕುರಿತಂತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ.